ಇಲ್ಲಿ ಹೀಗೆ ಉಂಟು. ಆದರೆ ನಮಗೆ ಇನ್ನು ನೆಕ್ಸ್ಟ್ ಜಾಗ ಮನೆ ಕಟ್ಟಲಿಕ್ಕೆ ಅಂತೇಳಿ ವಾಸ್ತಿಗೆ ಸರಿಯಾದ ಜಾಗ ಅದು ಯಾವುದು ಅಲ್ಲಿ ಆ ಸೈಡ್ ಅದು ಕಟ್ಟಿಕೊಂಡು ಅದಕ್ಕೆ ಬಿಟ್ಟಿದೆ. ಈಶಾನ ಕಟ್ಟಿದೆ. ಹೌದು ಎತ್ತರ ಇದೆಯಾ? ಹೌದು ಹೌದು. ಇದು ಈಶಾನ ಬಿದ್ದುಂಟು, ಈ ಕಡೆ ಆ ಕಡೆ ಈಶಾನ ಕಟ್ಟಿದೆ. ಇಲ್ಲಿ ಯಾರ ಹತ್ರ ಇಲ್ಲ ಈಗ ಅವ ಲಾಸ್ಟ್ ಟೈಮ್ ತಮ್ಮ ಬಂದು ಹೋಗ್ತಿರ್ತಾನೆ, ಸುಮ್ಮನೆ ಬಂದು ಹೋಗ್ತಿರ್ತಾನೆ ಅಲ್ವಾ? ನೋಡಪ್ಪ ಇದನ್ನ ಶೂಟ್ ಮಾಡ್ಕೊ. ಇದನ್ನ ಎಷ್ಟಿದೆ ನೋಡು, 4-5 ಇದೆ. ಹೇಗಿದೆ ನೋಡು ಹಲಸಿನ ಮರ. ಇದು ಯಾವ ಏರಿಯಾ ಇದು? ಇದು ಯಾವ ಏರಿಯಾ? ದುಗ್ಗಲಡ್ಕ. ದುಗ್ಗಲಡಕ. ನಿಮ್ಮೂರಿಂದ ಯಾವ ಊರಿಂದ? 12 ಕಿಲೋಮೀಟರ್. ಯಾವ ಊರಿಂದ ಅದು? ಅಜ್ಜಾವರ ಗ್ರಾಮದಿಂದ. ಅಜ್ಜಾವರ ಗ್ರಾಮ ಮುನಿ ಅಟ್ಲೂರಿಂದ ಇಲ್ಲಿಗೆ ಈ ತರ ಮಾಡಿದ್ರೆ 12 ಕಿಲೋಮೀಟರ್. ಈ ಕಡಬಾವೆಲ್ಲ ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಒಂದು 50 ಆಗುತ್ತೆ. ಹೌದು ಕುಕ್ಕೆ ಸುಬ್ರಹ್ಮಣ್ಯ ಒಂದು 50 ಆಗುತ್ತೆ. ಹೌದು. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಕಡಬಾವಿನ ಅದು ಸಹ ಒಂದೇ ಇತ್ತು. ದೇವಸ್ಥಾನಕ್ಕೆ ಹೋಗಿ ಆಚೆ ಆ ಕಡೆ ಹೋಗ್ಬೋದು. ಅಲ್ಲ ಇಲ್ಲೇನು ವಾಸ ಮಾಡಲ್ಲ, ಒಂದೊಂದು ಮಾಡ್ತಾರೆ. ಅಲ್ಲ ಬಂದು ಹೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಇಲ್ಲೇನು ಯಾರು ಇರೋದಿಲ್ಲ. ಎಷ್ಟು ಎಕರೆ ಇದೆ ಇಲ್ಲಿ? 2 ಎಕರೆ 63 ಸೆನ್ಸ್ ಇದೆ. ಒಂದು 2 ಎಕರೆ. 2 ಎಕರೆ 63 ಸೆನ್ಸ್ ರೆಕಾರ್ಡ್. ಮತ್ತೆ ಒಂದು ಟೋಟಲ್ 4 ಎಕರೆ. ಟೋಟಲ್ 4 ಎಕರೆ ಬಾಕಿ ರೆಕಾರ್ಡ್ಸ್ ಇಲ್ಲ. ಇಲ್ಲಿ ಮಾಡ್ತಾನೆ. ಚೆನ್ನಾಗಿದೆ ಅಲ್ವಾ ಇದು? ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಸಮಾಧಾನ ಇರ್ತಾನೆ. ಇಲ್ಲಿ ಬಂದ್ರೆ ಸಮಾಧಾನ ಇರ್ತಾನೆ. ಇಲ್ಲಿ ಬಂದ್ರೆ ಸಮಾಧಾನ ಇರ್ತಾನೆ. ಅಲ್ಲಿ ಮನೆಗೆ ಬಂದ್ರೆ ಕಿರಿಕಿರಿ ಮಾಡ್ತಾನೆ ನೋಡಿ. ಅರ್ಥ ಆಯ್ತು ಹೇಳೋದು? ಅಲ್ಲಿ ಬಂದ್ರೆ ಕಿರಿಕಿರಿ ಆಗೋದು. ಅವ ಹೇಳ್ತಾನೆ ನಾನು ಇಲ್ಲೇ ಇರ್ತೇನೆ ಅಂತ. ಏನಿದು ಇದ್ರದಾ ಇದು? ಅದು ಯಾರಿಗೆ ಇದು ಬರ್ತಲ್ಲ, ಅದೇ ಕೋತಿ ಬರ್ತಲ್ಲ. ಅದಕ್ಕೆ ಮತ್ತೆ ಕೊಕ್ಕಿದ್ರೆ ತೆಂಗಿನಿದ್ರೆ ಹಿಡ್ಕೊಂಡು ಹೊಡಿಯೋದು. ಇದು ಚೆನ್ನಾಗಿದೆ ಇವ್ರ ಇದು. ಇದು ಹಿಂದೆ ಲೈಟ್ ಹಾಕಿ ಇದನ್ನು ಮೊದಲು ಕೊಟ್ಟವರು ಇದು ಪುನಃ ಅದು ಜ್ಯೂಸಿ ಅದು ತಂಪು. ಅದು ನಾನು ತೋರಿಸ್ತೇನೆ. ಇದನ್ನುಂಟಲ್ಲ ಇದನ್ನು ಒಣಗಿದ ಮೇಲೆ ಜ್ಯೂಸ್ ಮಾಡಿ ಕೊಡಿ ಕೈ. ಅದು ನಾನು ತೋರಿಸ್ತೇನೆ. ಕಾಯಿ ಉಂಟು. ಅಡಿಕೆದ ಏನಿದು? ಅಡಿಕೆ ನಾನು ತೋರಿಸ್ತೇನೆ. ಹಣ್ಣ ಇದು? ಹಣ್ಣಿದು ಒಳಗೆ ಪಲ್ಪ್ ಇರ್ತದೆ. ಇದನ್ನು ತಿನ್ನಕ್ ಬರಲ್ಲ ಇದು. ಅದು ಬೇಡ, ಅದು ಬೇಡ, ಅದು ಬೇಡ. ಅದು ಜ್ಯೂಸ್ ಇದ್ದಲ್ಲ, ಜ್ಯೂಸ್ ಉಂಟಲ್ಲ ಆ ಜ್ಯೂಸು ಅದರದೇ ಇದನ್ನು ಮಾಡೋದು. ಆ ಜ್ಯೂಸ್ ಮಾಡೋ ಹಣ್ಣದು. ಮತ್ತೆ ಇದು ತಂಪು ಉಂಟು. ಮಾತ್ರ ಎಲ್ಲಿದೆ ನೋಡಿ, ಇದು ತಂಪು ಹಿಂದೆ ಸೇರಿಸಿದ್ದಲ್ಲ. ಏನಿದೆ ಜಮೀನು ಕೊಟ್ಟಿರಲ್ಲ ಏನು ಮನೆ? ನಾವು ತಗೊಳ್ಳಲ್ಲ. ಮೊತ್ತ ಜಾಗವನ್ನು ನಾವು ತಗೊಂಡಲ್ಲ, ಪರ್ಚೇಸ್ ಮಾಡಿದ್ದು. ಇದ್ದವರು ಅದು ಕೊಡ್ಲಿಕ್ಕೆ ಕಾರಣ. ಸರಿ. ಒಂದು ಈ ಮನೇಲಿರೋರು ಹೇಳ್ತಾರೆ ನೋಡಿ, ಅಕಾಲ ಮರಣ ಆಗುತ್ತೆ ಗಂಡ್ಮಕ್ಳ ಮೇಲೆ. ಈ ಮನೆಯಲ್ಲಿ ಇದ್ದವರು ಅರ್ಥ ಆಯ್ತು ಹೇಳೋದು? ಅಕಾಲ ಮರಣ ಅಂತಂದ್ರೆ ವಯಸ್ಸಿಗೆ ಒಂದ್ 79 ವರ್ಷ ಬದುಕು ತಿಳ್ಕೊಳ್ಳಿ. ಒಂದ್ 55-60 ವರ್ಷ ಹಾರ್ಟ್ ಅಟ್ಯಾಕ್ ಆಗೋದು, ಇನ್ನೊಂದು ಆಗೋದು, ಮತ್ತೊಂದು ಆಗೋದು, ಪ್ಯಾರಲಿಸ್ ಆಗೋದು, ಸ್ವಂತವಾಗ್ತಾ ಇರ್ತಾರೆ. ಸರಿನಾ? ಇದು ಏನು ಅಂತಂತಂದ್ರೆ ನಾನು ಹೇಳೋದು, ಏನೂ ಮಾಡಬೇಡಿ, ಇದಕ್ಕಿಂತ ಹೈಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೈಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಇಲ್ಲಿ ಓಡಾಡಬೇಡಿ. ಬಂದ್ ಮಾಡಿ. ನಿಮ್ ಅಕಸ್ಮಾತ್ ಬ್ಯಾಗ್ ಡೋರ್ ಬೇಕೇ ಬೇಕು ಅಂತ ಅನಿಸ್ತಲ್ಲಿ ಈ ಡೋರ್ನ ಇಲ್ಲಿ ಇಟ್ಕೊಳ್ಳಿ. ಬೇಡ ಅಂದ್ರೆ ಲಾಕ್ ಮಾಡಿ ಕಂಪ್ಲೀಟ್ ಅಡ್ಡ ಕಟ್ಟಿಬಿಡಿ. ಇಲ್ಲಿ ಮಲ್ಕೊಂಡಂತ ಮನುಷ್ಯ ಆರೋಗ್ಯವಾಗಿರ್ತಾನೆ. ಇಲ್ಲ ಅಂತಂದ್ರೆ ಇಲ್ಲಿ ಮಲ್ಕೊಂಡವ್ರು ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾರೆ. ಆಯುಷ್ ಹೊಡೆದಾಕತ್ತೆ, ನೆನ್ಪಿಟ್ಕೊಳ್ಳಿ.
ಅರ್ಥ ಆಯ್ತು ಹೇಳೋದು? ನೆನ್ಪಿಟ್ಕೋಬೇಕು. ಮೊದಲ ನೀವು ಕೊಟ್ಟರೋ ಕೂಡ ಆಯುಷ್ ಹೊಡೆದಾಕಿರುತ್ತೆ, ತೊಂದರೆ ಮಾಡುತ್ತೆ, ಗಂಡು ಮಕ್ಕಳನ್ನ ಆರೋಗ್ಯ ಅತಿ ದೊಡ್ಡ ತೊಂದರೆ ಆದರೆ ಕೊಟ್ಟಿರೋದನ್ನ ನೆನ್ಪಿಟ್ಕೊಳ್ಳಿ. ಅಲ್ಲ ನಾವಿಲ್ಲ ಸರ್, ಇದನ್ನು ಕ್ಯಾನ್ಸಲ್ ಮಾಡಿ ನಾವು ಆ ಕಡೆ ಮನೆ ಕಟ್ಟಿದ್ರೆ ಒಪ್ಕೊಳ್ಳೋಣ. ಬಟ್ ಹಾಗಂತ ಈ ಮನೇಲಿ ಬಂದು ಕುತ್ಕೊಳ್ತೀವಲ್ವಾ, ಈ ಮನೇಲಿ ಒಂದು ಮಲ್ಕೊಳ್ತೀವಲ್ವ ಬಂದು, ಆ ಟೈಮಲ್ಲಿ ಇದನ್ನ ಎತ್ತರ ಮಾಡ್ಬೇಕು. ಎತ್ತರ ಮಾಡಿ ಇಷ್ಟೇ ದೊಡ್ಡ ಕೆಲಸ ಇಲ್ಲ. ಅದಕ್ಕೆ ಗಮನ ಹಾಕಿ ಎತ್ತರ ಮಾಡಿ ಇದನ್ನ ನಾವು ಕ್ಲೋಸ್ ಮಾಡ್ತಿದ್ರು ಕೂಡ ಕ್ಲೋಸ್ ಮಾಡೋದು ಲಾಕ್ ಮಾಡ್ಬೇಡಿ. ಸುಮ್ಮನೆ ಈ ಕಡೆ ಓಡೋದಂಗ ಹೊರಗಳಿಂದ ಬನ್ನಿ, ಏನ್ ತೊಂದ್ರೆ ಇಲ್ಲ. ಇದು ಮಾಡೋವರೆಗೂ ಅರ್ಥ ಆಯ್ತಾ? ಬರೀ ನೀವು ಸಿಮೆಂಟ್ ಹಾಕೊಳ್ಳಿ ಸರ್, ಅದಕ್ಕಿಂತ ಒಂದು ಅರ್ಧ ಎಡಿಟ್ ಮಾಡ್ಕೊಂಬಿಡಿ. ಅದನ್ನಿದನ್ನೆಲ್ಲ ಚೆನ್ನಾಗಿರುತ್ತೆ ಅಲ್ವಾ? ತೊಂದರೆ ಮಾಡ್ಕೋಬೇಡಿ. ಮನೆ ಹೊಲ ಕ್ಲೋಸ್ ಎಷ್ಟಿದೆ ಅಂದ್ರೆ ಕ್ಲೋಸಾ? ಇದು ಇಲ್ಲಿ ಒಂದು ಬೌಂಡ್ರಿ ಬರ್ತದೆ. ಇಲ್ಲಿನ ಅಲ್ಲ ಬೌಂಡ್ ಅಲ್ಲಿಗಿದೆಯಾ? ಇಲ್ಲ ತುಂಬಾ ಆಚೆ ಇದೆಯಾ? ತೊಂದರೆ ಏನಿಲ್ಲ. ಇದು ಅವರು ಲಾಸ್ ಆಗೇ ಕೊಟ್ಟಿರೋದು ನಿಮಗೆ. ಫೈನಾನ್ಷಿಯಲಿ ಭಾರಿ ಲಾಸ್ ಆಗಿ ಕೊಟ್ಟಿರ್ತಾರೆ. ಒಟ್ಟು ಲಾಸ್ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಳ್ಳಿ. 100ಕ್ಕೆ 100 ಲಾಸ್ ಮಾಡ್ಕೊಂಡು ಮತ್ತೆ ಆರೋಗ್ಯದಲ್ಲಿ ಅತಿ ದೊಡ್ಡ ಏರುಪೇರು ಮಾಡ್ಕೊಂಡೆ ನಿಮಗೆ ಕಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಆ ಕಡೆ ಮನೆ ಕಟ್ಟಬೇಕಾದ್ರೆ ಇದನ್ನ ಫುಲ್ ಡೆಮಲಿಷ್ ಮಾಡಿ, ಡೆಮಲಿಷ್ ಮಾಡಿ ಕ್ಲಿಯರ್ ಮಾಡಿ ಆ ಕಡೆ ಕಟ್ಟಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬೇಡ. ಇಲ್ಲಿ ಬೇಡ ಸದ್ಯಕ್ಕೆ ಇದೆಯಾ, ಸುಮ್ಮನೆ ಅಷ್ಟೇ. ಅದೇ ಇದನ್ನು ಸ್ವಲ್ಪ ಏರಿಸಿ ಸುಮ್ಮನೆ ಅಲ್ಲಿ ಕಟ್ಟಬೇಕಾದ್ರೆ ಇದು ಯಾವುದೇ ಕಾರಣಕ್ಕೆ ಇರ್ಕೊಡುದು. ನೆನಪಿಟ್ಕೊಳ್ಳಿ, ಇಲ್ಲಿದ್ರೆ ಆಯುಷ್ ಕೊಡಲ್ಲ. ಅವ್ರನ್ನ ಕೇಳಿ, ಆ ಓನರ್ ಯಾರನ್ನ ಇದ್ದರು ಗಂಡು ಮಕ್ಳು ಬಾರಿ ತೊಂದರೆ ಮಾಡ್ಕೊಂಡೆ ಕೊಟ್ಟಿರ್ತಾರೆ. ಹೌದು ಅದು ಕರೆಕ್ಟ್. ಅದು ಒಂದು ಮಗ ಲವ್ ಮ್ಯಾರೇಜ್ ಎಲ್ಲ ಆಗಿ ಇದಾಯ್ತು. ಮತ್ತೊಬ್ಬ ಬರೋದು ಅಂತ ಇಲ್ಲ ಆಯ್ತು, ಬಂದು ಹೋಗ್ತಾ ಇದ್ದ. ಅವರ ಇದು ಅಕ್ಕ ಇದ್ದಾರೆ, ಅವರೊಬ್ಬರೊಂದು ಅಲ್ಲಿ ಕೆರೆಗೆ ಬಿದ್ದು ಸತ್ತೋದು. ಆಯುಷ್ಯ ಕಡಿಮೆ ಮಾಡ್ಬಿಡ್ತಾರೆ ಅವರು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಮಾಡಿಕೊಂಡು ಒಂದು ಎಲ್ಲ ಮಾಡುತ್ತೆ. ಅರ್ಥ ಆಯ್ತು ಹೇಳೋದು? ನಾವೀಗ ತಲೆ ಮೇಲೆ ಕಲ್ಲಾಗ್ದಂಗೆ ಬಿಡುತ್ತೆ. ನಾವೀಗ ಅಲ್ಲೇ ಹಾಗೆ ರೋಡ್ ಮಾಡಿ ಇಲ್ಲಿ ಜಾಗ ಬಿಟ್ಟಿದ್ದೇವೆ. ಮತ್ತೆ ಅಲ್ಲಿ ಒಂದು 9-10 ಸೆನ್ಸ್ ಏನಾದರೂ ಕನ್ವರ್ಷನ್ ಮಾಡಿ ಅಲ್ಲಿ ಮಾಡುವ ಅಂತ ಹೇಳಿ ಇದ್ದೇವೆ. ಸಾಧ್ಯವಾದರೆ ಇದನ್ನ ಇದು ಹೈಟ್ ಇದೆಯಲ್ಲ, ಇದು ಹೈಟ್ ಏನು ಬೇಕಾಗಿಲ್ಲ. ಇದು ಇದಿಲ್ಲ, ಬೇಕಿಲ್ಲ. ಅವರು ಮಾಡಿದ್ರೆ ಅಷ್ಟಲ್ವಾ? ಮೊದಲಿಗೆ ಕಟ್ಟು ಇದು ಇದ್ದ ಮೊದಲಿರೋದು ಹೆಂಗಿದೆಯಾ ಇದು? ನಾವೇ ಮುಟ್ಲಿಕ್ಕೆ ಇದೇ ಉಂಟಲ್ಲ. ಈಗ ನೀವೊಂದು ಕೆಲಸ ಮಾಡಿ, ಆ ಕಡೆ ಮನೆ ಕಟ್ಬೇಕಾದ್ರೆ ಟೋಟಲ್ ಡೆಮಾಲಿಷ್ ಮಾಡ್ಬೇಡಿ. ರೋಡ್ ಸುಮ್ಮನೆ ಇದ್ದು ಬಿಡಿ. ಇದೇ ರೋಡಲ್ಲಿ ಇದೆ, ಅಲ್ಲಿ ಸುತ್ತ ಬೌಂಡ್ರಿ ರೋಡ್ ಬಂತು. ಅರ್ಥ ಆಯ್ತಾ? ಆ ಕಡೆ ಬಂದರೆ ಹಂಗೆ ರೋಡ್ ಇದೆ.